ಪ್ರಿಯ ಸ್ನೇಹಿತರೆ, ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಕಳೆದ ಎಪಿಸೋಡ್ನಲ್ಲಿ ನಾವು ಮರಣದ ಬಗ್ಗೆ ಅಯ್ಯನವರ ಹತ್ರ ಪ್ರಶ್ನೆಯನ್ನು ಕೇಳಿ ಅದರ ಬಗ್ಗೆ ನಾವು ಒಂದು ಉತ್ತರವನ್ನು ನಾವು ಪಡೆದುಕೊಂಡ್ವಿ. ಈ ಒಂದು ಸಮಯದಲ್ಲಿ ಸಹ ನಾವು ಅಯ್ಯನವರ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿ ನಾವು ಅದಕ್ಕೆ ಉತ್ತರವನ್ನು ಪಡೆದುಕೊಳ್ಳುವ. ಅಯ್ಯನವರೇ, ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಎಪಿಸೋಡ್ನಲ್ಲಿ ನೀವು ಡೆತ್, ಮರಣದ ಬಗ್ಗೆ ನಮಗೆ ವಿವರಿಸಿ ಹೇಳ್ತಾ ಇದ್ದೀರಿ. ಮರಣದ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಹೇಳ್ತಾ ಇದ್ದೀರಿ. ನಂತರ ನೀವು ಹೇಳಿದಿರಿ, ಹೊಸದಾಗಿ ಹುಟ್ಟುವವರಿಗೆ ಅಂದ್ರೆ ದೇವ ಭಕ್ತರಿಗೆ ಮರಣ ಎಂಬುದು ನಿದ್ರೆ ಎಂಬುದಾಗಿ ಹೇಳಿದಿರಿ. ಅಂದ್ರೆ ದೇವ ಭಕ್ತರು ಮರಣ ಹೊಂದಿದ ಮೇಲೆ ನಿದ್ರೆ ಎಂಬುದಾಗಿ ಹೇಳಿದ್ರಲ್ಲ, ಅಂದ್ರೆ ನಿದ್ರೆ ಒಂದು ಶರೀರದಲ್ಲಿ ನಿದ್ರೆಯ ಅಥವಾ ಆತ್ಮದಲ್ಲಿ ನಿದ್ರೆಯ ಎಂಬುದಾಗಿ ಸ್ವಲ್ಪ ವಿವರಿಸಿ ಹೇಳುತ್ತೀರಾ ನೀವು? Okay. When I said about or when the Bible talks about death or sleep, it has nothing to do with the spirit and our soul. ಈಗ ಸತ್ಯವೇದ ಮರಣಕ್ಕೆ ಒಬ್ಬ ಯೇಸು ಸ್ವಾಮಿಯಲ್ಲಿ ಹೊಸದಾಗಿ ಹುಟ್ಟಿದಂತಹ ಒಬ್ಬ ಸದ್ಭಕ್ತನಿಗೆ ಅವನ ಮರಣದ ಬಗ್ಗೆ ಸತ್ಯವೇದವು ನಿದ್ರೆ ಎಂದು ಹೇಳುವಾಗ ಅದು ಅವನ ಶರೀರಕ್ಕೆ ಮಾತ್ರ ಸೀಮಿತವಾದದ್ದು, ಜೀವಾತ್ಮಕ್ಕೆ ಸಂಬಂಧಪಟ್ಟದಲ್ಲ. ಯಾಕಂದ್ರೆ ಜೀವಾತ್ಮವು ನಿತ್ಯಕ್ಕೂ ಇರುವಂಥದ್ದು. ಅದಕ್ಕೆ ಮರಣ ಎಂಬುವಂಥದ್ದು ಅಥವಾ ಅದು ಇಲ್ಲದೆ ಹೋಗುವಂಥದ್ದು ಎಂಬುದಿಲ್ಲ. ಮರಣ ಅಂತ ಹೇಳುವಾಗ ನಾವು ಕೆಲವೊಮ್ಮೆ ಮರಣ ಅಂತ ಹೇಳುವಾಗ ನಮ್ಮ ಈ ಶರೀರದ ಮರಣದ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತೇವೆ. ಶರೀರ ಇಲ್ಲದೆ ಹೋಗುತ್ತೆ, ಆದರೆ ಶರೀರದೊಳಗಿರತಕ್ಕಂಥ ಜೀವಾತ್ಮಕ್ಕೆ ಕೊನೆ ಇಲ್ಲ. ಇದು ಎಲ್ಲರೂ ಒಪ್ಪುವಂತ ಸತ್ಯ. ಇದು ಎಲ್ಲ ಧರ್ಮ ಗ್ರಂಥಗಳಲ್ಲಿ ಕೂಡ ನಾವು ನೋಡುತ್ತೇವೆ. ಜೀವಾತ್ಮಕ್ಕೆ ಸಾವಿಲ್ಲ. ಅದು ನನಗನ್ಸುತ್ತೆ ಕೆಲವೊಂದು ತಿಂಗಳ ಹಿಂದೆ ನಾವು ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅಲ್ವಾ? ಓಕೆ. ಸೊ ದೇರ್ ಇಸ್ ನೋ ಡೆತ್ for the soul and the spirit. Death is only limited to the body. In that sense. Death, what I mean is, ನಾನು ಮರಣ ಎಂದು ಹೇಳುವಾಗ ಇಲ್ಲದೆ ಹೋಗುವಂತದ್ರ ಕುರಿತಾಗಿ ಎಲ್ಲ ನಾನು ಹೇಳುವುದು, ಬೇರ್ಪಡುವುದರ ಕುರಿತಾಗಿ. ಮರಣ ಎಂಬುದು ಬೇರ್ಪಾಡು ಎಂಬುದಾಗಿ ನಾನು ಅನೇಕ ಸಂಚಿಕೆಗಳಲ್ಲಿ ಹೇಳ್ತಾ ಬಂದಿದ್ದೆ. ಸೊ ಮರಣ ಎಂದು ಹೇಳುವಂಥದ್ದು ಸೃಷ್ಟಿಕರ್ತನಿಂದ ಆತ್ಮ, ಪ್ರಾಣ ಮತ್ತು ಶರೀರ ಬೇರ್ಪಟ್ಟು ಹೋಗುವಂಥದ್ದು, ದೂರವಾಗುವಂಥದ್ದು, ಇಲ್ಲದೆ ಹೋಗುವಂಥದ್ದಲ್ಲ ಮರಣ ಎಂದು ಹೇಳುವಾಗ. ಫಸ್ಟ್ ಆಫ್ ಆಲ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್ ಡೆತ್ ಈಸ್ ನಾಟ್ ದಟ್ ಇನಿಹಿಲೇಷನ್ ಆರ್ ಇಟ್ ಬಿಕಮ್ ಎಂಟಿ ಅಂತಲ್ಲ. ಇಲ್ಲದೆ ಹೋಗುವಂಥದ್ದಲ್ಲ ಮರಣ ಎಂದು ಹೇಳುವುದು. ಮರಣ ಎಂಬುವಂಥದ್ದು ಬೇರ್ಪಾಡಾಗುವಂಥದ್ದು, ದೂರವಾಗುವಂಥದ್ದು ಅಥವಾ ಸೆಪರೇಟ್ ಆಗುವಂಥದ್ದು. ಓಕೆ, ಈಗ ಮರಣದ ಕುರಿತಾಗಿ ಸತ್ಯವೇದದಲ್ಲಿ ನಾವು ನೋಡುವಾಗ ಒಬ್ಬ ನಿಜವಾದ ಕ್ರೈಸ್ತ ಭಕ್ತನು ಸಾಯುವಾಗ ಅವನ ಜೀವಾತ್ಮ ದೇವರ ಬಳಿಗೆ ಹೋಗುತ್ತೆ, ಸ್ವರ್ಗಕ್ಕೆ ಹೋಗುತ್ತೆ. ಫಸ್ಟ್ ಆಫ್ ಆಲ್ that is a very important thing. We must understand. When a true Christian die, when a born again Christian die, his soul and spirit will go directly to heaven. And only his body is buried here on the earth. ಅವನ ಶರೀರ ಮಾತ್ರ ಇಲ್ಲಿ ಅವನು ಬಿಟ್ಟು ಅವನ ಜೀವಾತ್ಮವು ಸ್ವರ್ಗ ಏರಿ ಹೋಗುವುದು. ಅವನ ಶರೀರ ಹತ್ರ ಮಾತ್ರವೇ ನಾವು ಮಣ್ಣಿಗೆ ಮಾಡುವುದು ಅಥವಾ ಮಣ್ಣಿನಲ್ಲಿ ನಾವು ಉಣಿಡುವುದು. 2 ಕೊರಿಂಥ ಪತ್ರ 5ನೇ ಅಧ್ಯಾಯ 8ನೇ ವಚನ, 2 Corinthians chapter 5 verse 8, Philippians chapter 1 verse 21 to 24, Hebrews chapter 12 22 and verse 23, Revelation ಪ್ರಕಟಣೆ ಚಾಪ್ಟರ್ 6 9-11 ಈ ವಾಕ್ಯಗಳೆಲ್ಲ ನಮಗೆ ಸ್ಪಷ್ಟವಾಗಿ ಈ ಸತ್ಯ ಹೇಳುತ್ತೆ. ಸೊ ಒಬ್ಬ ಸದ್ಭಕ್ತನು ಯೇಸು ಕ್ರಿಸ್ತನಲ್ಲಿ ಆತ್ಮೀಕವಾಗಿ 2ನೇ ಬಾರಿ ಹುಟ್ಟಿ ಸಾಯುವ ಒಬ್ಬ ವ್ಯಕ್ತಿಯ ಜೀವಾತ್ಮವು
ತಕ್ಷಣ ಪರಲೋಕ ಹೋಗುತ್ತೆ. ಸರಿ. ಅವನ ಶರೀರ ಮಾತ್ರ ಇಲ್ಲಿ ಮಣ್ಣು ಮಾಡಲಾಗುವುದು. ಸ್ಪಷ್ಟ ಆಯ್ತಲ್ಲ? ಹೌದೇ. ಮತ್ತು ಈ ಶರೀರಕ್ಕೆ ಏನು ಸಂಭವಿಸುತ್ತದೆ? ಹೌದೇ. ಈ ಮಣ್ಣಿನಲ್ಲಿ ನಾವು ಸಮಾಧಿ ಮಾಡಿದ ಒಬ್ಬ ಸದ್ಭಕ್ತನ, ಒಬ್ಬ ನಿಜವಾದ ಕ್ರಿಸ್ತ ಭಕ್ತನ ದೇಹಕ್ಕೆ ಏನ ಸಂಭವಿಸುವುದು, ಅದು ಮಣ್ಣಿಗೆ ಮಣ್ಣಾಗಿ ಹೋಗುತ್ತೆ. ಬಟ್ ಆದರೆ ಈ ಸಮಾಧಿ ಮಾಡಲ್ಪಟ್ಟ ಶರೀರಕ್ಕೆ ಒಂದು ಮಾರ್ಪಾಟ ಸಂಭವಿಸುತ್ತದೆ. ಅದರ ಕುರಿತಾಗಿ 1 ಕೊರಿಂಥ ಚಾಪ್ಟರ್ 15 ವರ್ಸ್ 51 to 58 ತನಕ ಓದುವಾಗ, 1 Corinthians ಚಾಪ್ಟರ್ 15 ವರ್ಸ್ 51 to 58 ಓದುವಾಗ ಸ್ಪಷ್ಟವಾಗಿ ಆ ವಾಕ್ಯದಲ್ಲಿ ಒಬ್ಬ ನಿಜವಾದ ಕ್ರಿಸ್ತ ಭಕ್ತನ ಶರೀರಕ್ಕೆ ಏನು ಸಂಭವಿಸುತ್ತದೆ ಎಂದು ಬರೆದಿದೆ. ಇಲ್ಲಿ ಮಾತ್ರವಲ್ಲ, 1 ಥೆಸಲೋನಿಕ, 1 Thessalonians ಚಾಪ್ಟರ್ 4 4ನೇ ಅಧ್ಯಾಯ ವರ್ಸಸ್ 13 to 17 ಆಲ್ಸೋ ಇದನ್ನೇ ಹೇಳುತ್ತೆ. ಆದ್ರೆ ಈಗ ಈ ಮೊದಲನೇದಾಗಿ ಇದು ಓದುವ. ಯಾವುದು? 1 ಕೊರಿಂಥ 15 51 to 58. ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನೋಡ್ರಿ, ಮನುಷ್ಯರಿಗೆ ಗುಪ್ತವಾಗಿದ್ದಂತ ಒಂದು ಸತ್ಯಾರ್ಥವನ್ನ ದೇವರು ಪವಿತ್ರಾತ್ಮನ ಮೂಲಕವಾಗಿ ಶ್ರೀ ಪೌಲನೆಂಬ ಯೇಸು ಭಕ್ತನಿಗೆ ಪ್ರಕಟಪಡಿಸಿದ. ಆ ಪ್ರಕಟಣೆ ಇಲ್ಲಿ ಬರೆಯಲಾಗಿದೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ. ನೋಡ್ರಿ, ಮರಣ ಎಂಬುದು ನಿದ್ರೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ. ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ, ಕಣ್ಣಿನ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ವಿ ವಿಲ್ ಬಿ ಟ್ರಾನ್ಸ್ಫಾರ್ಮ್ಡ್, ಟ್ರಾನ್ಸ್ಫಿಗರ್ಡ್ ಎಂಬುದೆಲ್ಲ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ವಿಲ್ ಬಿ ರೂಪಾಂತರ, ಮಾರ್ಪಡುವವು. ನಾವೆಲ್ಲರೂ ಬದುಕಿರುವವರು ಅವರ ಬಗ್ಗೆ ಬರ್ತದೆ. ನಾವೆಲ್ಲರೂ ನಿದ್ರೆ ಹೋಗಲ್ಲ. ನಾವು ದೇಹದಲ್ಲಿ ಸಾಯಬೇಕೆಂದಿಲ್ಲ, ಮಾರ್ಪಾಟ ಹೊಂದುವುದಕ್ಕೆ. ಸೊ ಈ ಒಂದು ರೂಪಾಂತರ ಎಂಬುದು ಸತ್ತು ಹೋದವರ ಶರೀರಕ್ಕೂ ಆಗುತ್ತದೆ. ಯೇಸು ಸ್ವಾಮಿಯ ಪ್ರತ್ಯಕ್ಷತೆಯಲ್ಲಿ ಬದುಕಿರುವವರಿಗೂ ರೂಪಾಂತರ, ಸಾಯದೆ ಬದುಕಿರುವವರಿಗೂ ರೂಪಾಂತರವಾಗುತ್ತೆ. ಈಗ ಮುಂದಕ್ಕೆ ಓದಿ. ತುತ್ತೂರಿ ಊದಲಾಗಿ ಯೇಸು ಸ್ವಾಮಿ ಮತ್ತೆ ಪ್ರತ್ಯಕ್ಷನಾಗುವುದರ ಕುರಿತಾಗಿ ಸ್ಪಷ್ಟವಾಗಿ ಸತ್ಯವೇದ ಹೇಳುತ್ತೆ. ಹೌದೇ? ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಬಂದ, ಮನುಷ್ಯರ ಪಾಪ ಪರಿಹಾರಕ್ಕಾಗಿ ಶಿಲುಬೆಯಲ್ಲಿ ಸತ್ತ, 3 ದಿವಸಗಳು ಸಮಾಧಿ ಒಳಗೆ ಇದ್ದ, 4ನೇ ದಿವಸ ಅಥವಾ 3 ದಿವಸಗಳಾದ ನಂತರ ಸಮಾಧಿಯಿಂದ ಎದ್ದು ಬಂದು 40 ದಿವಸಗಳು ತನ್ನ ಚೇಲೆಗಳೊಟ್ಟಿಗೆ ಶಿಷ್ಯಗಳೊಟ್ಟಿಗೆ ಎಲ್ಲ ಇದ್ದು ಅವರಿಗೆ ದರ್ಶನವೆಲ್ಲ ಆದ ನಂತರ ಸ್ವರ್ಗಲೋಕಕ್ಕೆ ಏರಿ ಹೋದ್ರು. ಕರೆಕ್ಟಾ? ಹೌದಯ್ಯ. ಇದು ನಮಗೆ ಇತಿಹಾಸ ಹೇಳುತ್ತೆ, ಚರಿತ್ರೆ ಕೂಡ ಹೇಳುತ್ತೆ. ಸತ್ಯವೇದವು ಸ್ಪಷ್ಟವಾಗಿ ಅದರ ಬಗ್ಗೆ ನಮಗೆ ತಿಳಿಸುತ್ತೆ. ಆಕೆ ಏರಿ ಹೋಗುವಾಗ ಯೇಸುಸ್ವಾಮಿ ಹೇಳಿದನು, ಮತ್ತೆ ನಾನು ಬರುತ್ತೇನೆ. ಯಾವ ತಾರೀಕು, ಯಾವ ತಿಂಗಳು, ಯಾವ ವರ್ಷ ಅಂತೆಲ್ಲ ಸ್ವಾಮಿ ಹೇಳಲಿಲ್ಲ. ಆದರೆ ಬರುವುದಕ್ಕೆ ಮುಂಚಿತವಾಗಿ ಈ ಭೂಲೋಕದಲ್ಲಿ ಇಂಥ ಘಟನೆಗಳು, ಇಂಥ ಸಂಭವಗಳು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಸಂಭವಿಸುತ್ತವೆ. ಇವೆಲ್ಲವೂ ಸಂಭವಿಸುವಾಗ ವೈಜ್ಞಾನಿಕವಾಗಿಯೂ ಸಂಭವಿಸುತ್ತವೆ. ಇವೆಲ್ಲ ಸಂಭವಿಸುವಾಗ ನೀವು ತಿಳ್ಕೋಬೇಕು, ನಾನು ಪ್ರತ್ಯಕ್ಷವಾಗುವ ಕಾಲವು ಬಂದಿದೆ. ಆ ಕಾಲವಾಗಿದೆ ಇದು. ಸರಿ. ಇಂಥ ಒಂದು ದಿನಮಾನದಲ್ಲಿ ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಕಾಣಿಸಿಕೊಳ್ಳುವರು. ಅದ್ರ ಬಗ್ಗೆ ಇಲ್ಲಿ ಬರೆದಿರೋದು. ಸರಿ, ಅರ್ಥ ಆಯ್ತಾರೆ? ಅರ್ಥ ಆಯ್ತಯ್ಯ. ಈಗ ಮಧ್ಯಾಕಾಶದಲ್ಲಿ ಯೇಸು ಸ್ವಾಮಿ ಕಾಣಿಸಿಕೊಳ್ಳುವುದರ ಬಗ್ಗೆ ನಾವು 1 ಥೆಸಲೋನಿ 4ನೇ ಅಧ್ಯಾಯದ 13ನೇ ವಚನದಿಂದ ಓದ್ತೀವಿ. ಅದು ಹೀಗೆ ಓದಬೇಡ, ಅದಕ್ಕೆ ಮುಂಚೆ ನಾವು ಮೊದಲು ಓದ್ತಾ ಇದ್ದದನ್ನ ಕಂಟಿನ್ಯೂ ಮಾಡುವ. ಅದು ಓದಿದ ನಂತರ ಮತ್ತೆ ಓದುವ. ಸರಿ, ಓದಿ. ತುತ್ತೂರಿ ಊದಲಾಗಿ, ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗುವಾಗ ತುತ್ತೂರಿಯು ಊದಲಾಗುತ್ತದೆ. ದೇವರ ತುತ್ತೂರಿ ಎಂದು 1 ಥೆಸಲೋನಿ
ಥೆಸಲೋನಿಕದವರಿಗೆ ಬರೆದ ಪತ್ರದಲ್ಲಿ ಬರೆದು 4ನೇ ಅಧ್ಯಾಯದಲ್ಲಿ. ಇನ್ ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 4 it says the archangels will shout at the coming or at the appearance of Jesus in the mid-air. Okay. And also there will be a trumpet sound. Okay. The angels will blow the trumpet. Yes, the Son of God, Jesus Christ, the Savior of the whole world, is coming to take his people to heaven ಅಂತ. Okay. ಇನ್ನೋದಿ, ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ಸತ್ತು ಸಮಾಧಿಗೆ ಸೇರಿದಂತವರ ಬಗ್ಗೆ ನಾನು ಹೇಳ್ತಾ ಇದ್ದೆ ನೋಡಿ. ಹೌದಯ್ಯ. ಅವರು ನಿರ್ಲಯರಾಗಿ, ಲಯವಾದಂತ ಈ ಶರೀರ ನಿರ್ಲಯವತ್ವವನ್ನು ಧರಿಸಿಕೊಂಡು ಎಬ್ಬಿಸಲ್ಪಡುವರು, ಎದ್ದೇಳುವರು, ಎಬ್ಬಿಸಲ್ಪಡುವರು. ಅವರನ್ನ ಎಬ್ಬಿಸುವವನು ಯಾರು? ದೇವರು. ದೇವರ ಪವಿತ್ರಾತ್ಮನು ಅವರನ್ನ ಎಬ್ಬಿಸುತ್ತಾನೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ ಉಂಟು. ಅದಾಮೇಲೆ ಓದುವ. ನಾವು ಮಾರ್ಪಡುವೆವು, ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಧರಿಸಿಕೊಳ್ಳುವೆವು. ಮರಣಾಧೀನವಾಗಿರುವ ಈ ದೇಹವು, ಮರಣಕ್ಕೆ ಅಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು. ಅಮರತ್ವ ಅಂದ್ರೆ ಸಾಯದೇ ಇರತಕ್ಕಂತ, ಮರಣವಿಲ್ಲದೆ ಇರತಕ್ಕಂತ ದೇಹವನ್ನ ಧರಿಸಿಕೊಳ್ಳುವುದು. ಅದು ಈ ಸಮಾಧಿ ಸೇರಿದ ಈ ದೇಹಕ್ಕೆ ಸಂಭವಿಸುವಂತ ಸಂಗತಿ. ಸರಿಯಯ್ಯ. ಆಮೇಲೆ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತು ಏನೆಂದರೆ, ಬರೆದಿರುವಂತ ಈ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವೆಲ್ಲಿ? ನೋಡ್ರಿ, ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ. ಮರಣದ ಕೊಂಡಿ ಪಾಪವೇ, ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ನೋಡ್ರಿ, ಯೇಸು ಕ್ರಿಸ್ತನು ಹುಟ್ಟಿ ಬರುವುದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಬದುಕಿದ್ದಂತ, ನೂರಾರು ವರ್ಷಗಳ ಹಿಂದೆ ಬದುಕಿದ್ದಂತ ಯೆಶಾಯನ ಮೂಲಕ ಮತ್ತು ಹೋಶಯನು ಎಂಬ ಪ್ರವಾದಿಗಳ ಮೂಲಕ ಬರೆದಂತ ವಚನಗಳೇ ಇಲ್ಲಿ ಕೋಟ್ ಮಾಡಿರುವುದು, ಕೊಟೇಶನ್ ಉದ್ಧರಿಸಿರುವುದು. ಸರಿ. ಸೊ ಕ್ರಿಸ್ತನು ಹುಟ್ಟುವುದಕ್ಕೆ ನೂರಾರು ವರ್ಷಗಳ ಹಿಂದೆಯೇ ಮನುಷ್ಯರ ಮರಣದ ನಂತರ ಮನುಷ್ಯನ ಈ ದೇಹಕ್ಕೆ ಒಂದು ಪುನರ್ಜೀವನ ಸಂಭವಿಸುತ್ತದೆ, ಒಂದು ಮಾರ್ಪಾಟು ಬರುತ್ತದೆ ಎಂಬುದಾಗಿ ತಿಳಿಸಲಾಗಿತ್ತು. ಸರಿ. ಇದು ಸತ್ಯವೇದವಲ್ಲದೆ, ಸತ್ಯವೇದದಲ್ಲಿ ಅಲ್ಲದೆ ಬೇರೆ ಯಾವ ಗ್ರಂಥದಲ್ಲಿ ನಮಗೆ ಓದಕ್ಕಾಗಲ್ರಿ. ಸೊ ಸತ್ಯವೇದವನ್ನು ಓದಿ, ಅದನ್ನು ಅರ್ಥ ಮಾಡಿಕೊಂಡು, ಅದನ್ನು ನಂಬಿ, ಅದನ್ನು ಅನುಸರಿಸುವಾಗ ನಾವು ಮರಣದ ಬಗ್ಗೆ ಭಯಪಡಬೇಕಾಗಿಲ್ಲ. ಸರಿ. ಈ ದೇಹದಲ್ಲಿ ಬರುವ ಸಾವಿನ ಬಗ್ಗೆ ನಾವು ದುಃಖ ಪಡಬೇಕಾಗಿಲ್ಲ, ಚಿಂತೆ ಮಾಡಬೇಕಾಗಿಲ್ಲ. ಸರಿ. ಮರಣವನ್ನ ನಾವು ಸಂತೋಷವಾಗಿ ಎದುರುಗೊಳ್ಳುವುದಕ್ಕೆ, ನಿರೀಕ್ಷೆಯಿಂದ ಎದುರುಗೊಳ್ಳುವುದಕ್ಕೆ ಸಾಧ್ಯ ಇದೆ. ಈಗ 1 ಥೆಸಲೋನಿಕ 4ನೇ ಅಧ್ಯಾಯ ನೋಡ್ರಿ. ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 4 4ನೇ ಅಧ್ಯಾಯದಲ್ಲಿ ಪೌಲನು ಮತ್ತೆ ಹೇಳುತ್ತಾನೆ ನೋಡಿ ಇದರ ಕುರಿತಾಗಿ. 14ನೇ ವಚನದಲ್ಲಿ, ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು, ಯೇಸು ಸ್ವಾಮಿ ಸತ್ತು ಜೀವಿತನಾಗಿ ಎದ್ದು ಬಂದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿ ಇದ್ದುಕೊಂಡು, ಅದರಂತೆ ಅಂದ್ರೆ ಯೇಸು ಕ್ರಿಸ್ತನು ಸತ್ತು ಸಮಾಧಿಯಿಂದ ಎದ್ದು ಬಂದ ಹಾಗೆ ಆತನಲ್ಲಿ ನಂಬಿಕೆ ವಿಶ್ವಾಸವಿಟ್ಟು ಸತ್ತು ಹೋಗುವಾಗ ಏನು ಸಂಭವಿಸುತ್ತದೆ ಅವರಿಗೆ? ಯೇಸುವಿನಲ್ಲಿ ಇದ್ದುಕೊಂಡು ನಿದ್ರೆ ಹೋಗುವವರನ್ನು, ನಿದ್ರೆ ಅಂದ್ರೆ ಸಾಯುವವರು, ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ಯೇಸು ಕ್ರಿಸ್ತನೊಂದಿಗೆ ಕರೆದುಕೊಂಡು ಬರುವನು. ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಬರ್ತಾನಂತ ಹೇಳಿದ ನೋಡ್ರಿ. ಹೌದಯ್ಯ. ಯೇಸು ಸ್ವಾಮಿಯ ಜೊತೆಯಲ್ಲಿ ಅವರ ಜೀವಾತ್ಮಗಳನ್ನ ದೇವರು ಕರೆದುಕೊಂಡು ಬರುತ್ತಾನೆ ಯೇಸು ಸ್ವಾಮಿ. ಹೌದಯ್ಯ. ಒಬ್ಬ ವಿಶ್ವಾಸಿ, ಒಬ್ಬ ಯೇಸು ಭಕ್ತನು ಅಂದ್ರೆ ಸತ್ಯವಾಗಿ 2ನೇ ಬಾರಿ ಯೇಸು ಸ್ವಾಮಿಯಲ್ಲಿ ಹುಟ್ಟಿದಂತ, ನಂಬಿಕೆಯಿಂದ ಹೊಸ ಹುಟ್ಟು ಸಂಭವಿಸಿದಂತ ಒಬ್ಬ ವ್ಯಕ್ತಿ, ಅವನು ಸತ್ತ
ಸತ್ತು ಹೋಗುವಾಗ, ಅವನು ತೀರ್ಕೊಳ್ಳುವಾಗ ಅವನ ಜೀವಾತ್ಮ ಎಲ್ಲಿ ಹೋಗುತ್ತೆ? ಸ್ವರ್ಗಕ್ಕೆ ಹೋಗುತ್ತೆ. ಆ ಸ್ವರ್ಗ ಸೇರಿದಂತ ಜೀವಾತ್ಮವು ಯೇಸು ಸ್ವಾಮಿ ಮಧ್ಯಾಕಾಶಕ್ಕೆ ಇಳಿದು ಬರುವಾಗ ಯೇಸು ಸ್ವಾಮಿಯ ಜೊತೆಯಾಗಿ ಈ ಜೀವಾತ್ಮಗಳೆಲ್ಲವನ್ನ ದೇವರು ಕರೆದುಕೊಂಡು, ಯೇಸು ಸ್ವಾಮಿ ಕರೆದುಕೊಂಡು ಮಧ್ಯಾಕಾಶಕ್ಕೆ ಬರ್ತಾರೆ. ಮತ್ತು ಮಧ್ಯಾಕಾಶಕ್ಕೆ ಬರುವುದಷ್ಟೇ ಅಲ್ಲ, ಅಲ್ಲಿಂದ ಅವರ ಶರೀರಗಳು ಎಲ್ಲಿ ಸಮಾಧಿ ಆಗಿದೆಯೋ ಅಥವಾ ಅವರ ಶರೀರಗಳು ಎಲ್ಲಿ ಬಿದ್ದು ಸತ್ತಿರುತ್ತದೋ ಆ ದೇಹಕ್ಕೆ ಪ್ರವೇಶ ಆಗುವುದು. ಸರಿ, ಅರ್ಥ ಆಯ್ತು? ಅರ್ಥ ಆಯ್ತು. ಎಲ್ಲಿ ಈ ವ್ಯಕ್ತಿ ಸತ್ತು ಹೋಗಿರುತ್ತಾನೆ, ಅವನ ಜೀವ ಯಾವ ಜಾಗದಿಂದ ಆ ಶರೀರ ಬಿಟ್ಟಿರುತ್ತದೋ ಆ ಜಾಗಕ್ಕೆ ಜೀವಾತ್ಮವು ಇಳಿದು ಬರುತ್ತದೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಸತ್ತವನಾಗಿರ್ಬೇಕು. ಸುಮ್ಮನೆ ಸತ್ತವನ ಮೇಲೆ ಸತ್ತವನ ಜೀವಾತ್ಮ ಯೇಸು ಬರುವಾಗ, ಯಾಕಂದ್ರೆ ಇನ್ ಕ್ರೈಸ್ಟ್ ಅಂತ ನೋಡ್ರಿ ಹೌದಯ್ಯ. ನೋಡ್ರಿ, ಯೇಸುವಿನಲ್ಲಿ ಇದ್ದುಕೊಂಡು ನಿದ್ರೆ ಹೋಗುವವರನ್ನು, ಸತ್ತು ಹೋದವರು ನಿದ್ರೆಗೆ ಹೋಲಿಕೆ ಆಗಿದೆ ಸಾವಲ್ಲವ. ಹೌದಯ್ಯ. ಸತ್ ಹೋದವರು ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು, ಯೇಸು ಸ್ವಾಮಿಯ ಜೊತೆಯಲ್ಲಿ ಅವರನ್ನು ಕರೆದುಕೊಂಡು ಬರುವನೆಂದು ನಂಬಬೇಕಲ್ವೇ? ಹೌದಯ್ಯ. ಆಮೇಲೆ ನಾವು ಕರ್ತನ ಮಾತಿನ ಆಧಾರದಿಂದ, ನಾವು ಈ ಮಾತು ಹೇಳುವುದು ಯೇಸು ಸ್ವಾಮಿಯ ಮಾತಿನ ಆಧಾರದಿಂದ, ನಮ್ಮ ಸ್ವಂತ ಬುದ್ಧಿಯಿಂದಲ್ಲ. ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ, ಯೇಸು ಸ್ವಾಮಿ ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು, ಒಂದು ವೇಳೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಜೀವದಿಂದ ನಾವು ಉಳಿದಿರುವುದಾದ್ರೆ, ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ತೀರಿ ಹೋದವರಿಗಿಂತ ಮುಂಚೆ ನಾವು ಸ್ವರ್ಗ ಹೋಗಲ್ಲ. ಹೌದು. ಆಮೇಲೆ ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಕಾಶದಿಂದ ಇಳಿದು, ಅದು ಮೂಲ ಭಾಷೆಯಲ್ಲಿ ಹೆವೆನ್ಸ್ ಅಂತ ಇದೆ. ಸ್ವರ್ಗದಿಂದ ಇಳಿದು ಮಧ್ಯಾಕಾಶಕ್ಕೆ ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು, ಆಗ ಯೇಸು ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವರು ಸಾಯದೇ ಇರ್ತಾರಲ್ಲ, ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟು ನಾವು ಅಂತರಿಕ್ಷದಲ್ಲಿ ಕರ್ತನನ್ನು, ಯೇಸು ಕ್ರಿಸ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ, ಈ ಸಮಾಧಿಯಿಂದ ಎದ್ದು ಬಂದವರ ಸಂಗಡಲೇ ಮೇಘವಾಹನರಾಗಿ ಫಕ್ಕನೆ ಒಯ್ಯಲ್ಪಡುವೆವು. will be caught up in a fraction of second ಅಂತ ಇದೆ. caught up into the sky, caught up in the air. ಗ್ರೀಕ್ ಭಾಷೆಯಲ್ಲಿ ತುಂಬಾ ಚಂದವಾಗಿ ಇದೆ ಆ ಪದ. ಅಂದ್ರೆ ಹಾರ್ಪಜೋ ಎಂಬುವಂತ ಗ್ರೀಕ್ ಪದ ಉಪಯೋಗಿಸಲಾಗಿದೆ. ಹಾರ್ಪಜೋ ಅಂದರೆ ಸ್ನ್ಯಾಚ್ ಅಪ್, ಕಾಟ್ ಅಪ್, ರಾಪ್ಚರ್ ಅಂತ ಅರ್ಥ. ಪಕ್ಕನೆ 1 ಕೊರಿಂಥ ಪತ್ರದಲ್ಲಿ ನಾವು ಆಗಲೇ ಓದಿ ನೋಡ್ರಿ, 1 ಕೊರಿಂಥ ಪತ್ರ 15ನೇ ಅಧ್ಯಾಯದಲ್ಲಿ ರೆಪ್ಪೆಗಳು ಬಡಿಯಷ್ಟೊಳಗಾಗಿ, ಕಣ್ಣಿನ ರೆಪ್ಪೆ ಮುಚ್ಚಿ ತೆಗೆಯೋದಕ್ಕೆ ಎಷ್ಟು ಟೈಮ್ ಬೇಕು ಅಷ್ಟೇ ಟೈಮ್ ಒಳಗೆ ಸಂಭವಿಸಿದಿವಲ್ಲ. ಅಷ್ಟೇ ವಂಡರ್ಫುಲ್ ಥಿಂಗ್, ವಾಟ್ ಅನ್ ಎಕ್ಸೈಟಿಂಗ್ ಹೋಪ್ ಫಾರ್ ಎ ಟ್ರೂ ಕ್ರಿಶ್ಚಿಯನ್. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ತೀರಿ ಹೋಗಿ ಸಮಾಧಿಯಾದವರ ಸಮಾಧಿಯೊಳಗಿನಿಂದ ಯೇಸು ಸ್ವಾಮಿ ಮಧ್ಯಾಕಾಶಕ್ಕೆ ಬರುವಾಗ ಅವರ ಜೀವಾತ್ಮಗಳು ಇಳಿದು ಬರುತ್ತದೆ ಇಲ್ಲಿಗೆ. ಒಂದು ವೇಳೆ ಸಾಯದೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು, ಅಂದ್ರೆ ಆತ್ಮ ಸಂಬಂಧವಾಗಿ ಹೊಸದಾಗಿ ಹುಟ್ಟಿ ಸಾಯಲಿಲ್ಲ, ಅವರು ಸತ್ಯವೇದ ಹೇಳುವ ಪ್ರಕಾರವಾಗಿ ನಂಬಿಕೆಯಲ್ಲಿ ಪರಿಶುದ್ಧವಾಗಿ ಜೀವಿಸ್ತಾ ಇರುವುದಾದರೆ, ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗುವ ವೇಳೆಯಲ್ಲಿ ಆ ಪ್ರಧಾನ ದೂತನ ಸುತ್ತೂರಿಯ ಶಬ್ದ ಕೇಳಿಸಲಾಗುವಾಗ, ಮಹಾಘೋಷ ದೂತರು ಮಾಡುವ ಮಹಾಘೋಷ ಶಬ್ದವನ್ನು ಕೇಳಿಸಲಾಗುವಾಗ ಬದುಕಿರುವವರ ಶರೀರವು ರೂಪಾಂತರವಾಗುತ್ತೆ. ಸತ್ತವರ ಸಮಾಧಿಯು ಬದುಕಿರುವ ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟು ತೀರಿ ಹೋದವರ ಸಮಾಧಿಯಿಂದ ಆ ದೇಹಗಳು ರೂಪಾಂತರ ಹೊಂದಿ ಎಂದು ಹೇಳುತ್ತದೆ. ಬದುಕಿರುವವರ ಶರೀರ ಬದುಕಿರುವಾಗಲೇ ರೂಪಾಂತರ ಹೊಂದಿ ಇವರಿಬ್ಬರು ಒಟ್ಟಾಗಿ ಪರಲೋಕಕ್ಕೆ ಏರಿ ಹೋಗ್ತಾರೆ. ನೋಡ್ರಿ, ಮೇಘವಾಹನರಾಗಿ, ನಾಟ್ ಬೈ ರಾಕೆಟ್, ನಾಟ್ ಬೈ ಪ್ಲೇನ್, ನಥಿಂಗ್ ಇಸ್ ನೀಡೆಡ್. ಮೇಘವಾಹನರಾಗಿ ಯೇಸು ಸ್ವಾಮಿ ಸ್ವರ್ಗಲೋಕಕ್ಕೆ ಏರಿ ಹೋಗಿದಾಗ ಹಾಗೆ ಹೋದನು ಎಂಬುದಾಗಿ ನಾವು
ಅಪೊಸ್ತಲಕೃತಿಗಳು ನಾವು ಓದುತ್ತೇವೆ ಹೌದೇ ಅಲ್ವಾ? When we read in the book of Acts chapter 1, as the disciples were looking from the midst of them, Jesus was taken up into heaven by the clouds. We read it in the Bible, right? So Jesus was taken up, caught up, raptured in the cloud. We need not to have a plane or rocket or any vehicle to be carried to heaven. Hallelujah. Hallelujah. What a glorious hope we have in Jesus. ಯೇಸು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದವರಿಗೆ ಮಾತ್ರ ನಿರೀಕ್ಷೆ. ಕ್ರಿಶ್ಚಿಯನ್ ಅಂತ ಹೆಸರಿನಲ್ಲಿ ಸತ್ತವನು ಪರಲೋಕ ಸೇರಲ್ಲ. ಕೆಲವರು ಸತ್ತ ನಂತರ ಬರೀತಾರೆ ರೆಸ್ಟ್ ಇನ್ ಪೀಸ್ ಅಂತಲ್ಲ, RIP ಅಂತ, ರೆಸ್ಟ್ ಇನ್ ಪೀಸ್, ನೀನು ಅಲ್ಲೇ ಇರ್ತೀಯ. ಅದು ಯೇಸು ಕ್ರಿಸ್ತನಲ್ಲಿ ರೂಪಾಂತರ ಆತ್ಮದಲ್ಲಿ ಬದುಕಿರುವಾಗ ಹೊಂದಿದ್ದರೆ ಮಾತ್ರ ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಬರುವಾಗ ದೇಹದಲ್ಲಿಯೂ ಅವನು ರೂಪಾಂತರ ಹೊಂದಲಿಕ್ಕೆ ಸಾಧ್ಯ. ಯೇಸು ಕ್ರಿಸ್ತನು ಎದ್ದು ಬಂದ ಹಾಗೆಯೇ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಸತ್ತವರು ಸಮಾಧಿಯೊಳಗಿಂದ ಎದ್ದೇಳುವರು. ಒಂದು ವೇಳೆ ಸಾಯದೆ ಬದುಕಿರುವುದಾದರೆ ಯೇಸುಸ್ವಾಮಿ ಬರುವಾಗ ಅವರ ಶರೀರವು ರೂಪಾಂತರ ಹೊಂದಿ ಮಧ್ಯಾಕಾಶಕ್ಕೆ ಎತ್ತಲ್ಪಡುವುದು. ಅರ್ಥ ಆಯ್ತಲ್ಲ? ಸರಿ, ಕ್ಲಿಯರ್. ಯೇಸು ಕ್ರಿಸ್ತನು ಎದ್ದ ಹಾಗೆ ಎಂಬುದಾಗಿದೆ ನೋಡಿ. ಹೌದಯ್ಯ. ಫಸ್ಟ್ ಒಂದು ಕ್ವಶನ್ ಏನಂದ್ರೆ, ಈಗ ಬದುಕಿರೋರು ಅವರ ರೂಪಾಂತರಗೊಳ್ಳುತ್ತದೆ ಎಂಬುದಾಗಿ ಹೇಳಿದ್ರಿ. ಅವರ ಶರೀರ ಕ್ರಿಸ್ತನಲ್ಲಿ ಇದ್ದರೆ, ಯೇಸು ಸ್ವಾಮಿಯಲ್ಲಿ ನಂಬಿಕೆಯಲ್ಲಿ ಇದ್ದರೆ, ಸೊ ಯೇಸು ಸ್ವಾಮಿಯ ನಂಬಿಕೆಯಲ್ಲಿ ಇಲ್ಲದಿದ್ದರೆ ಅವರ ಬಗ್ಗೆ ಏನು ಹೇಳುತ್ತೀರಾ? ಫಸ್ಟ್ ಅವರ ಒಂದು ಸಂಭವ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಲ್ಲದೆ ಸತ್ತವರ ಶರೀರಗಳು ಅದು ಕೂಡ ಎದ್ದು ಬರುತ್ತೆ. ಆದ್ರೆ ಯೇಸು ಸ್ವಾಮಿ ಮಧ್ಯಾಕಾಶಕ್ಕೆ ಬರುವಾಗ ಎದ್ದೇಳಲ್ಲ. ಸರಿ. ಯೇಸು ಸ್ವಾಮಿ ಮಧ್ಯಾಕಾಶಕ್ಕೆ ಬಂದಾಗ ಎದ್ದೇಳುವುದು ಯಾರ ಶರೀರ ಅಂತ ಹೇಳಿದ್ರೆ, ಅದು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ವಚನವನ್ನು, ಸತ್ಯವೇದವನ್ನು ಅನುಸರಿಸಿ ತೀರಿಕೊಂಡವರ ಶರೀರ ಮಾತ್ರ ರೂಪಾಂತರ ಹೊಂದಿ ಎದ್ದೇಳುವುದು. ಅದರ ಜೊತೆಯಾಗಿ ಬದುಕಿರುವವರು, ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ಪರಿಶುದ್ಧ ಜೀವಿತದಲ್ಲಿ ಬದುಕಿರುವವರ ಶರೀರಗಳು ಕೂಡ ರೂಪಾಂತರ ಹೊಂದಿ, ಇವರಿಬ್ಬರು ಸಮಾಧಿಯಿಂದ ಎದ್ದೇಳಿದವರು ಮತ್ತು ಬದುಕಿರುವವರು ಒಟ್ಟಾಗಿ ರೂಪಾಂತರ ಹೊಂದಿ ಮಧ್ಯಾಕಾಶಕ್ಕೆ ಯೇಸು ಸ್ವಾಮಿಯನ್ನ ಎದುರುಗೊಳ್ಳುವುದಕ್ಕೆ ಎದ್ದೇಳ್ತಾರೆ. ಇವರು 1,000 ವರ್ಷಗಳು, 1,000 ವರ್ಷಗಳು ಅವರು ಈ ಭೂಮಿಯಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ಆಳ್ವಿಕೆ ಮಾಡುವರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. They will be ruling on this earth for 1,000 years. ಈಗ ಸಮಯ ನಮ್ದು ಮುಗಿದು ಹೋಗಿದೆ. ಅದಕ್ಕೆ ನನಗೆ ಹೇಳಕ್ಕೆ ಈಗ ಸಮಯ, ನೆಕ್ಸ್ಟ್ ವಾರದಲ್ಲಿ ಅದರ ಬಗ್ಗೆ ನಾನು ಹೇಳ್ತೇನೆ. ಏನಂತಂದ್ರೆ ಅದಕ್ಕೆ ಮುಂಚೆ ಒಂದು ವಿಷಯ ಹೇಳ್ತೇನೆ. ಯೇಸು ಸ್ವಾಮಿ ಮಧ್ಯಾಕಾಶಕ್ಕೆ ಬಂದಾಗ ಯೇಸು ಸ್ವಾಮಿನ ಎದುರುಗೊಳ್ಳೋದಕ್ಕೆ ಎದ್ದೇಳ್ತಾರಲ್ಲ, ಇವರು 7 ವರ್ಷ ಕಾಲ ಪರಲೋಕದಲ್ಲಿ ಯೇಸು ಸ್ವಾಮಿ ಜೊತೆಲಿ ಇರ್ತಾರೆ. ಅದರ ನಂತರ ಅವರು ಭೂಮಿಗೆ ಇಳಿದು ಬರುವರು. ಭೂಮಿಗೆ ಇಳಿದು ಬಂದ ಮೇಲೆ 1,000 ವರ್ಷ ಯೇಸು ಸ್ವಾಮಿ ಭೂಮಿಯ ಮೇಲೆ ತನ್ನ ಅಧಿಕಾರ ನಡೆಸುವ, ಸೈತಾನನ್ನು ಬಂಧಿಸಿ, ದುರಾತ್ಮಗಳನ್ನ ಬಂಧಿಸಿ, ಈ ಲೋಕದ ಸರ್ಕಾರವೆಲ್ಲವನ್ನ ಇಲ್ಲದಂತೆ ಮಾಡಿ ಯೇಸು ಕ್ರಿಸ್ತನ ಸರ್ಕಾರ ಭೂಮಿಯ ಮೇಲೆ ಬರುವುದು. ಯೆರೂಸಲೇಮ್ ಆತನ ಕ್ಯಾಪಿಟಲ್ ಆಗುವುದು. ಯೆರೂಸಲೇಮ್ ಎಂಬ ಪಟ್ಟಣ ಅದು ಯೇಸು ಕ್ರಿಸ್ತನ ಪಟ್ಟಣ. ಯೇಸು ಕ್ರಿಸ್ತನ ಆಳ್ವಿಕೆಗೆ ಅದು ಕ್ಯಾಪಿಟಲ್ ಆಗುವುದು. ಅಲ್ಲಿಂದ ಯೇಸು ಸ್ವಾಮಿ ಇಡೀ ಲೋಕವನ್ನ, ಇಡೀ ಪ್ರಪಂಚನ ಆಳುವನು. ಆತನ ಜೊತೆಲಿ ನಾನು ಮತ್ತು ನೀವು, ಯೇಸು ಸ್ವಾಮಿಯಲ್ಲಿ ಹೊಸದಾಗಿ ಹುಟ್ಟಿದವರೆಲ್ಲರೂ, ಮಾರ್ಪಾಟ ಹೊಂದಿದವರೆಲ್ಲರೂ ಆಳುವರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಈಗ ಮುಂದಿನ ವಾರದಲ್ಲಿ ನೀವು ಈಗ ಮುಂಚೆ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಅಯ್ಯ, ನಮ್ಮ ಒಂದು ಸಮಯವು ಈ ಒಂದು ಸಮಯದಲ್ಲಿ ಮುಗಿದಿದೆ. ಸೊ ವೀಕ್ಷಕರೇ, ನಾವು ಇಂದು ಸಮಯದಲ್ಲಿ ಅಯ್ಯನವರ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿ ತುಂಬಾ ಒಂದು ಅದ್ಭುತವಾದ, ಒಂದು ಸುಂದರವಾದ ಒಂದು ಸತ್ಯವನ್ನು ನಾವು ತಿಳಿದುಕೊಂಡಿದ್ದೇವೆ ಒಂದು ಸಮಯದಲ್ಲಿ. ಅಯ್ಯನವರೇ, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡುತ್ತೀರಾ ಒಂದು ಸಮಯದಲ್ಲಿ? ಖಂಡಿತ. ಕರ್ತನಾದ ಯೇಸುವೇ, ಈ ದಿವಸದಲ್ಲಿ ಕೂಡ ನಮ್ಮ ಈ ಒಂದು ಆತ್ಮಸ್ಪರ್ಶ ಕಾರ್ಯಕ್ರಮದ ಮೂಲಕವಾಗಿ ಆಶೀರ್ವಾದವನ್ನು ಹೊಂದಿಕೊಂಡಂತ ಎಲ್ಲ ನಮ್ಮ ವೀಕ್ಷಕರಿಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ.
ಸ್ವಾಮಿ, ವೀಕ್ಷಕರು ಒಬ್ಬೊಬ್ಬರನ್ನು ಆಶೀರ್ವದಿಸಿರಿ. Yes. ದೊಡ್ಡವರು, ಚಿಕ್ಕವರು, ಯೌವನಸ್ಥರು, ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. Yes. ಇವರೊಬ್ಬರಾದರೂ ನರಕ ಪಾತ್ರರಾಗಬಾರದು. Yes. ಒಬ್ಬರಾದರೂ ನಿತ್ಯ ನಾಶನಕ್ಕೆ ಒಳಗಾಗಬಾರದು ಸ್ವಾಮಿ. ಇವರೆಲ್ಲರೂ ತಮ್ಮ ಜೀವಮಾನದಲ್ಲಿ ಹೊಸದಾಗಿ ಹುಟ್ಟಿ ಯೇಸುವೆ ಅವರು ಜೀವನದಲ್ಲಿ ಒಳಗಡೆ ರೂಪಾಂತರ ಹೊಂದಿ, ಯೇಸುವೆ ನಿನ್ನ ಪ್ರತ್ಯಕ್ಷತೆಯಲ್ಲಿ ಅವರು ದೇಹದಲ್ಲಿಯೂ ರೂಪಾಂತರ ಹೊಂದಿ ನಾವೆಲ್ಲರೂ ಒಟ್ಟಾಗಿ ಸ್ವರ್ಗ ರಾಜ್ಯವನ್ನು ಸೇರಿಕೊಳ್ಳುತ್ತೇವೆ ಎಂಬ ನಿರೀಕ್ಷೆಯುಳ್ಳವರಾಗಿ ಲೋಕದಲ್ಲಿ ಪರಿಶುದ್ಧರಾಗಿ ಪವಿತ್ರ ಗ್ರಂಥವಾದ ನಿನ್ನ ವಚನಗಳನ್ನು ಅನುಸರಿಸಿ ದೇವರೇ ಜೀವಿಸಿಕೊಳ್ಳುವಂಥ ಭಾಗ್ಯವನ್ನು ಅನುಗ್ರಹಿಸು ಸ್ವಾಮಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಕಷ್ಟ, ಕಾಯಿಲೆ ಮತ್ತು ಸಮಸ್ಯೆಗಳಲ್ಲಿ ಇರುವವರ ಬಿಡುಗಡೆಗಾಗಿ ಸಹ ನಾನು ಪ್ರಾರ್ಥಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕುಟುಂಬಗಳನ್ನು, ಈ ವ್ಯಕ್ತಿಗಳನ್ನು ಬಿಡುಗಡೆಗೊಳಿಸಿರಿ ಸ್ವಾಮಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೆನ್. ಆಮೆನ್.